ಸ್ನೇಹಿತರೆ, ಟೈಮ್ಲೈನ್ ಟೇಲ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ಅದೆಷ್ಟು ಅದ್ಭುತ ದೇವಾಲಯಗಳಿವೆ. ಇಂತಹ ದೇವಸ್ಥಾನಗಳಲ್ಲಿ ಇಡಗುಂಜಿಯ ವಿನಾಯಕನ ದೇವಸ್ಥಾನ ಕೂಡ ಒಂದಾಗಿದೆ. ಇದು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿ ಗ್ರಾಮದಲ್ಲಿ. ಈ ದೇವಾಲಯದ ಇತಿಹಾಸ ಮಹತ್ವಗಳನ್ನು ತಿಳಿಯುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಉತ್ತರ ಕನ್ನಡ ಅನ್ನೋ ಸುಂದರ ಜಿಲ್ಲೆಯಲ್ಲಿ ಇರೋ ಈ ದೇವಸ್ಥಾನ ಹೊನ್ನಾವರ ತಾಲೂಕಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ಪ್ರತಿ ವರ್ಷ ಕಡಿಮೆ ಎಂದರೂ 10 ಲಕ್ಷದಷ್ಟು ಪ್ರವಾಸಿಗರನ್ನು ಈ ದೇವಸ್ಥಾನ ತನ್ನತ್ತ ಸೆಳೀತಾ ಇದೆ. ಇಲ್ಲಿಗೆ ಕೇವಲ ಕರ್ನಾಟಕದ ಜನರಷ್ಟೇ ಅಲ್ಲದೆ ದೇಶದ ನಾನಾ ಕಡೆಗಳಿಂದಲೂ ಭಕ್ತಾದಿಗಳು ಆಗಮಿಸಿ ವಿಘ್ನ ವಿನಾಶಕನ ಕೃಪೆಗೆ ಪಾತ್ರರಾಗ್ತಾರೆ. ಈ ದೇವಸ್ಥಾನ 1500 ವರ್ಷಗಳಿಗೂ ಪುರಾತನವಾದದ್ದು ಅಂತ ಹೇಳಲಾಗುತ್ತೆ. ಇಡಗುಂಜಿ ಅನ್ನೋ ಹೆಸರು ಎಡಕುಂಜ ಅನ್ನೋ ಪದದಿಂದ ಬಂದಿದ್ದು. ಈ ಎಡಕುಂಜ ಕ್ಷೇತ್ರದ ಮಹಿಮೆಯನ್ನು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ. ಎಡ ಎಂದರೆ ಎಡಕ್ಕೆ, ಕುಂಜರ ಎಂದರೆ ಉದ್ಯಾನ ಅನ್ನೋ ಅರ್ಥವನ್ನು ಈ ಹೆಸರು ನೀಡುತ್ತದೆ. ಈ ದೇವಸ್ಥಾನ ಗೋಕರ್ಣದಿಂದ ಸುಮಾರು 62 ಕಿಲೋಮೀಟರ್ ಹಾಗೂ ಮುರುಡೇಶ್ವರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ದೇವಾಲಯದಲ್ಲಿರೋ ಗಣಪತಿಯ ವಿಗ್ರಹ. ಇಲ್ಲಿನ ಗಣೇಶನ ವಿಗ್ರಹವನ್ನು ಕಪ್ಪು ಶಿಲೆಯಿಂದ ಮಾಡಲಾಗಿದೆ. ಈ ವಿಗ್ರಹವು ನಿಂತ ಭಂಗಿಯಲ್ಲಿ ಇರೋದು ಇನ್ನೊಂದು ವಿಶೇಷ. ನಿಂತ ಭಂಗಿಯಲ್ಲಿರುವ ಗಣಪತಿಯ ವಿಗ್ರಹವನ್ನು ನೋಡಲು ಸಿಗೋದು ತುಂಬ ಅಪರೂಪ. ಸಾಮಾನ್ಯವಾಗಿ ಗಣಪತಿಯ ವಿಗ್ರಹಗಳಾಗಲಿ ಇಲ್ಲವೇ ಭಾವಚಿತ್ರಗಳಲ್ಲಾಗಲಿ 4 ಕೈಗಳನ್ನು ಹೊಂದಿರುತ್ತವೆ. ಆದರೆ ಈ ವಿಗ್ರಹವು ದ್ವಿಭುಜ ಭಂಗಿಯಲ್ಲಿದೆ. ಮೂರ್ತಿಯ ಬಲಗೈಯಲ್ಲಿ ಕಮಲದ ಹೂ ಹಾಗೂ ಎಡಗೈಯಲ್ಲಿ ಮೋದಕವನ್ನು ಹಿಡಿದು ಗಣೇಶ ನಿಂತಿದ್ದಾನೆ. ಇಲ್ಲಿ ಗಣಪತಿಯ ವಾಹನವಾದ ಮೂಷಿಕವನ್ನು ಕಾಣಲು ಸಿಗೋದಿಲ್ಲ. ಪೌರಾಣಿಕ ಕಥೆಯ ಪ್ರಕಾರ ದ್ವಾಪರಯುಗದ ಅಂತ್ಯದಲ್ಲಿ ಮಹಾನ್ ಸಂತರಾದ ವ್ಯಾಖಿಲ್ಯರು ಬದರಿಕಾಶ್ರಮದಲ್ಲಿ ಸುತಪುರಾಣಿಕರನ್ನು ಪ್ರಾರ್ಥಿಸುತ್ತಾ ಇರುತ್ತಾರೆ. ಶ್ರೀಕೃಷ್ಣನು ಮುಂಬರುವ ಕಲಿಯುಗದಲ್ಲಿನ ದೋಷವನ್ನು ತೊಡೆದು ಹಾಕುವಂತೆ ಇವರಿಗೆ ಸೂಚಿಸಿರ್ತಾನೆ. ಸಂತರಾದ ವ್ಯಾಖಿಲ್ಯರು ಇತರ ಸಂತರೊಂದಿಗೆ ಕಾಡಿನಲ್ಲಿ ಯಾಗವನ್ನು ಮಾಡ್ತಾ ಇರ್ತಾರೆ. ಈ ಯಾಗವನ್ನು ಮಾಡುವಾಗ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಇದರಿಂದ ಕೋಪಗೊಂಡ ವ್ಯಾಖಿಲ್ಯರು ಶ್ರೀಕೃಷ್ಣನನ್ನು ಪ್ರಾರ್ಥಿಸಲು ಪ್ರಾರಂಭ ಮಾಡ್ತಾರೆ. ಇದೇ ಸಮಯದಲ್ಲಿ ನಾರದರು ವ್ಯಾಖಿಲ್ಯರನ್ನು ಭೇಟಿಯಾಗ್ತಾರೆ. ಆಗ ವ್ಯಾಖಿಲ್ಯರು ತನ್ನ ಕಷ್ಟದ ಬಗ್ಗೆ ನಾರದರ ಬಳಿ ಹೇಳಿಕೊಳ್ತಾರೆ ಹಾಗೂ ಇದಕ್ಕೆ ಪರಿಹಾರ ಸೂಚಿಸುವಂತೆ ವಿನಂತಿಸಿಕೊಳ್ತಾರೆ. ಆಗ ನಾರದರು ನಿಮ್ಮ ಯಾಗಕ್ಕೆ ಯಾವುದೇ ತೊಂದರೆ ಬರಬಾರದು ಎಂದರೆ ಯಾಗ ಆರಂಭಿಸುವ ಮುನ್ನ ವಿಘ್ನ ವಿನಾಶಕನಾದ ಗಣೇಶನನ್ನು ಪೂಜಿಸುವಂತೆ ಸಲಹೆ ನೀಡುತ್ತಾರೆ. ವ್ಯಾಖಿಲ್ಯರು ಪೂಜೆಗಾಗಿ ಒಂದು ಸ್ಥಳವನ್ನು ನೀವೇ ತಿಳಿಸಿ ಎಂದು ಕೇಳಿದಾಗ ನಾರದರು ಶರಾವತಿ ನದಿಯ ಎಡಭಾಗದಲ್ಲಿ ಕೆಲವು ಮೈಲಿಗಳ ದೂರದಲ್ಲಿ ನಿಖರವಾದ ಸ್ಥಳ ಗುರುತಿಸಿ ಆ ಸ್ಥಳಕ್ಕೆ ಕುಂಜಾರಣ್ಯ ಎಂದು ಹೆಸರು ಕೂಡ ನೀಡ್ತಾರೆ. ಈ ಸ್ಥಳದ ಮಹತ್ವವನ್ನು ನಾರದರು ವಿವರಿಸುತ್ತಾ ಹಿಂದೆ ದೈತ್ಯ ರಾಕ್ಷಸರ ಸಂಹಾರಕ್ಕಾಗಿ ತ್ರಿಮೂರ್ತಿಗಳು ಇಲ್ಲಿಗೆ ಭೇಟಿ ನೀಡಿದ್ದರು ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ತ್ರಿಮೂರ್ತಿಗಳು ಇಲ್ಲಿ ಚಕ್ರತೀರ್ಥ ಮತ್ತು ಬ್ರಹ್ಮತೀರ್ಥ ಅನ್ನೋ ಸರೋವರವನ್ನು ಸಹ ನಿರ್ಮಿಸಿದ್ದರು. ಈ ಸ್ಥಳ ಒಂದು ಅದ್ಭುತ ಆಧ್ಯಾತ್ಮಿಕ ಸ್ಥಳವಾಗಿದೆ ಎಂದು ವಿವರಿಸ್ತಾರೆ. ನಂತರ ಅವರು ಗಣಪತಿಯೊಂದಿಗೆ ಇತರ ದೇವತೆಗಳನ್ನೂ ಸಹ ಇಲ್ಲಿಗೆ ಬರುವಂತೆ ವಿನಂತಿಸಿಕೊಳ್ತಾರೆ. ವ್ಯಾಖಿಲ್ಯರು ಕುಂಜಾರಣ್ಯದಲ್ಲಿ ಕೈಗೊಂಡಿರುವ ಪೂಜೆಯಲ್ಲಿ ತ್ರಿಮೂರ್ತಿಗಳೂ ಸಹ ಭಾಗವಹಿಸುವಂತೆ ಬೇಡಿಕೊಳ್ತಾರೆ ನಾರದರು. ಒಂದು ಕೈಯಲ್ಲಿ ಕಮಲ ಹಾಗೂ ಇನ್ನೊಂದು ಕೈಯಲ್ಲಿ ಮೋದಕ ಹಿಡಿದು ಗಜಾನನ ಈ ಪೂಜೆಯಲ್ಲಿ ಪಾಲ್ಗೊಳ್ತಾನೆ. ಸಂತರು ನಡೆಸಿದ ಪೂಜೆ ಹಾಗೂ ಗಣೇಶ ಸ್ತೋತ್ರಗಳಿಂದ ಪ್ರಸನ್ನನಾದ ವಿಘ್ನೇಶ್ವರ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆಂಬ ವರವನ್ನು ನೀಡ್ತಾನೆ ಹಾಗೂ ಯಾರು ಇಡಗುಂಜಿಗೆ ಬಂದು ಆತನ ದರ್ಶನ ಪಡಿತಾರೋ ಅಂಥವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತೆ. ಈ ಕಥೆಯ ಪ್ರಕಾರ ತದನಂತರ ಗಣಪತಿಯು ಅಲ್ಲಿಯೇ ನೆಲೆಸಿ ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆಂದು ನಂಬಲಾಗಿದೆ. ಇದು ಸ್ನೇಹಿತರೆ, ಇಡಗುಂಜಿಯ ಗಣಪನ ಬಗ್ಗೆ ಇರುವ ಚಿಕ್ಕ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.